ನಮ್ ಜೊತೆ ಫಕೀರಪ್ಪ ಅವ್ರು ಇದಾರೆ. ಸೊ ಅವ್ರ ಏನಂತಾರೆ, ಒಂದು 500 ಕುರಿಗಳ ಸಾಕಾಣಿಕೆ ಸರ್ದಾರ್ ಅಂತಾನೆ ಹೇಳ್ಬೋದು. ಸುಮಾರು ಒಂದು 20 ವರ್ಷದಿಂದ ಇದೇ ತರ ಸಾಕಾಣಿಕೆ ಮಾಡ್ತಾ ಇದಾರೆ ಅವರು. ಒಂದು 500 ಕುರಿ ಅಂದ್ರೆ ಒಂದು 50 ಲಕ್ಷ ರೂಪಾಯಿ ಮನುಷ್ಯನಿದ್ದೀನಿ ಅಲ್ವಾ? ಓಕೆ. ಸೊ ವೀಕ್ಷಕರು ನೋಡಿ, ನಾವು ಪ್ರತಿಯೊಬ್ಬರು ಅಂತಿರ್ತೀವಿ, ಸರ್ ನಮ್ಮ ಹತ್ರ ಹಂಗಿದೆ, ಶೆಡ್ ಇಲ್ಲ, ಅದಿಲ್ಲ ಅಂತಿರ್ತೀವಿ. ನೋಡಿ, ಅವ್ರು ಒಂದು 500 ಕುರಿ ಅಂತಂದ್ರೆ 50 ಲಕ್ಷ ರೂಪಾಯಿ ಮನುಷ್ಯ ಇದ್ದಂಗೆ. ಬಟ್ ಅವ್ರು ಪಡುವಂತ ಶ್ರಮ ಏನಂತಂದ್ರೆ ಅದು ನಮ್ಮ ಮೋಟಿವೇಶನ್ ಅಂತ ಅನ್ಕೋತೀವಿ. ಸರಿ, ಎಷ್ಟು ವರ್ಷದಿಂದ ನೀವು ಮಾಡಕತ್ತೀರಿ? 20 ವರ್ಷದಿಂದ ಮಾಡ್ತಾರ. 20 ವರ್ಷದಿಂದ ಒಬ್ರೇನ ಎಲ್ಲ ನೋಡ್ಕೊಳ್ಳೋದು? ಯಾರು? ಒಬ್ರೇನ? ಸೊ ಈ ತರ ಎಲ್ಲ ಕಂಬಳಿ ಹಾಕೊಂಡೇ ಹೋಗ್ತಾ ಇರ್ತಾರೆ ನೈಟ್ ಎಲ್ಲ ಹಿಂಗ ಹೊರಗಡೆನೆ. ಏನೇ ಬಂದ್ರು ಮಾಡಿದ್ರು, ಮಳೆ ಚಳಿ ಗಾಳಿ ಏನೇ ಬಂದ್ರು ಹಿಂಗ್ ನಿಮ್ದು. ಸೊ ರೈತ ಬಾಂಧವರಿಗೆ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದೀನಿ. ನಮ್ ಜೊತೆ ಫಕೀರಪ್ಪ ಅವ್ರು ಇದಾರೆ. ಸೊ ನಂದು ಇರೋದೇ ಫಾರ್ಮಿಂಗ್ ಚಾನಲ್, ನಿಮ್ಗೆಲ್ಲ ತಿಳಿದಿರಂಗೆ. ಸೊ ಅವ್ರ ಏನಂತಾರೆ, ಒಂದು 500 ಕುರಿಗಳ ಸಾಕಾಣಿಕೆ ಸರ್ದಾರ್ ಅಂತಾನೆ ಹೇಳ್ಬೋದು. ಸುಮಾರು ಒಂದು 20 ವರ್ಷದಿಂದ ಇದೇ ತರ ಸಾಕಾಣಿಕೆ ಮಾಡ್ತಾ ಇದಾರೆ ಅವರು. ಅವ್ರು ಯಾವ ತರ ಇದೆ ದಿನಚರಿ, ಯಾವ ತರ ಇಲ್ಲ, ಒಂದು ಒಳ್ಳೆ ವಿಡಿಯೋ ಮಾಡಿದ್ರೆ ಪ್ರತಿಯೊಬ್ಬರು ರೈತರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಅಂದ್ರೆ ಸರ್, ನಾವು ತುಂಬಾ ಜನ ಅಂತಿರ್ತಾರೆ, ಸರ್ ಏನೇ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ, ಹೆಂಗ್ ಮಾಡೋಣ ಏನ್ ಅಂತಿರ್ತಾರೆ. ಅವ್ರ ಜೀವನ ಯಾವ ತರ ಕಷ್ಟ ಇದೆ, ಕಷ್ಟದಲ್ಲೇ ಅವ್ರು ಯಾವ ತರ ಮಾಡ್ತಾ ಇದಾರೆ. ಒಂದು 20 ವರ್ಷದಿಂದ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಸುಮಾರು ಒಂದು 250 300 ಇದಾವಂತ. ಮತ್ತೆ ಆ ಕಡೆ ಒಂದ್ ಏನಂತಂದ್ರೆ ಒಂದು 300 ಇದಾವಂತ. ಟೋಟಲ್ ಒಂದು 500 ಇದಾವ ಅಂತ ಹೇಳ್ತಾರೆ ಅವರು. ಅವ್ರ ಹತ್ರ ಮೇಕೆ ಇದೆ, ಕೆಂಗೂರು ಇದೆ, ನಾಟಿ ಕುರಿ ಇದೆ, ಎಲ್ಲಾ ಟೈಪ್ ಎಲ್ಲ ಸಾಕಾಣಿಕೆ ಮಾಡಿದ್ರೆ. ಬನ್ನಿ ಅವ್ರು ಫಕೀರಪ್ಪ ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಯಾವ ಊರು ಸರ್ ನಿಮ್ದು? ನವಲೂರು. ಯಾವ ಜಿಲ್ಲಾ? ಧಾರವಾಡ ಬರ್ತದ. ಸರಿ, ಎಷ್ಟು ವರ್ಷದಿಂದ ನೀವು ಮಾಡಕತ್ತೀರಿ? 20 ವರ್ಷದಿಂದ ಮಾಡ್ತಾರ. 20 ವರ್ಷದಿಂದ ಒಬ್ರೇನ ಎಲ್ಲ ನೋಡ್ಕೊಳ್ಳೋದು? ಯಾರು? ಒಬ್ರೇನ? ಅಲ್ಲ ಸರ್, ಈಗ ನಿಮ್ಮ ಹತ್ರ ಒಂದು 500 ಇದಾವ ಅಂತ ಹೇಳಿದ್ರೆ ಅವ್ರು ಹೆಂಗ ನೋಡ್ಕೊಂತೀರಿ? ಈಗ ಬೇರೆಲ್ಲ ಶೆಡ್ ಮಾಡಿ 20-30 ನೋಡ್ಕೊಂಡ್ರೆ ಕಷ್ಟ ಅಂತ ಹೇಳ್ತಾರೆ. 500 ಎಲ್ಲ ಹೆಂಗ್ ನೋಡ್ಕೊಂತೀರಾ? ನೋಡ್ಕೊಂತಿದಾರೆ. ಅಲ್ಲ, ಈಗ ಮಳೆ ಚಳಿ ಗಾಳಿ ಗೀಳಿ ಬಂದಾಗೆಲ್ಲ ಹೊರಗಡೆನೆ ಇರ್ತೀರಿ, ಹೆಂಗ? ಹೊರಗಡೆ ರಾತ್ರಿನೂ ಹೊರಗ, ಹಗಲಿನೂ ಹೊರಗ. ನಮ್ದು ಬಾಳೆ ಹಗಲಿನೂ ಇಲ್ಲೇ ಊಟ ಮಾಡುದು, ರಾತ್ರಿ ಇಲ್ಲೇ ಊಟ ಮಾಡುದು. ಇಲ್ಲೇ ಊಟ ಮಾಡೋದು. ಮತ್ತೆ ಮೇಕೆಗಳನ್ನ ಯಾವ ತರ ಇದ್ ಮಾಡ್ಕೊಂತೀರಿ, ನಿಗಾ ಮಾಡ್ತೀರಿ? ಏನಾನ ಒಳ್ಳೇದು ಕೆಟ್ಟದ್ದು ಬಂದಾಗ ನೈಟ್ ಎಲ್ಲ ಹೆಂಗ್ ಇದ್ ಮಾಡ್ತೀರಿ? ಒಟ್ಟು ಒಂದೇ ಸರ ನೈಟ್ ರೀ ಇಬ್ಬಿಬ್ರು ಇರ್ತೇವ್ರಿ. ನಾವ ಇಬ್ರು ಇದ್ರ ಪಾಲಕ್ ಹಚ್ಚಿ ಇದ್ ಮಾಡ್ತೇವ್ರಿ. ಪಾಲಕ್ ಹಚ್ಚಿ ಒಬ್ಬರ. ಓಕೆ. ಆತರ ಎಲ್ಲ ಇದ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ಮೇಕೆಗಳಿಗೆ ಏನಾದ್ರು ರೋಗ ಬಂದ್ರೆ ಹೆಂಗ್ ಮಾಡ್ಕೊಂತೀರಿ? ಎಲ್ಲ ಹೊರಗಡೆ ಬಂದ್ಕೊಂಡ್ರ ದಾರ್ಕ್ ಹೋಗ್ತೇವ್ರಿ. ಪರ್ವಲ್ ಅಂಗಡಿಗೆ ಅವಕ್ಕ ಎಣ್ಣಿ ಪುಡಿ ಇಂಜೆಕ್ಷನ್ ಕೊಡ್ತಾನ, ಅವನ್ ಕಡಿ ತೊಗೊಂಬರ್ತೇವ್ ನಾವು. ಆತರ ತಂದೆ ಎಲ್ಲ ಇದ್ ಮಾಡ್ಕೊಂಡು ಹಾಕ್ತಿರಿ. ಹೊರಗಡೆನೆ ಬಿಟ್ಟು ಮಾಯಿಸ್ತೀರಿ ನೀವು? ಹೊರಗಡೆ ಅವ್ಕೇನು ಹಾಕಲ್ಲ, ಎಲ್ಲ ಹೊರಗಡೆನೆ. ಈಗ ಮತ್ತೆ 500 ಅವಂತ ಹೇಳ್ತೀರಿ, ಯಾವ ತರ ಸರ್ ಇವ್ರು? ಹೆಂಗ ಇದ್ರ ಬಗ್ಗೆ ನಿಮ್ಗೆ ಮಾರಾಟ ಮಾಡೋದು, ಇದು ಮಾಡೋದು ಹೆಂಗೆ? ಏನಾದ್ರು ಬರ್ತಾರ ನಿಮ್ಮ ಹತ್ರ ರೈತರು? ಏನಾದ್ರು ಬರ್ತಾರ್ರಿ. ಮರಿ ಹೆಂಗ್ ಇರ್ತಾವ ಯಾವ ರಕವ್ರಿ. ಅವು 8,000 ಅದಾವ, 9,000 ಅದಾವ, ಹಿಂಗ ಯಾವ. ಓಕೆ. ಆತರ ಹೆಂಗಿದೆ ಹೆಂಗ್ ಮಾರ್ತೀರಿ? ಒಂದ್ 500 ಕುರಿ ಅಂದ್ರೆ ಒಂದ್ 50 ಲಕ್ಷ ರೂಪಾಯಿ ಮನುಷ್ಯನಿದ್ದೀನಿ ಅಲ್ವಾ? ಓಕೆ. ಸೊ ವೀಕ್ಷಕರು ನೋಡಿ, ನಾವು ಪ್ರತಿಯೊಬ್ಬರು ಅಂತಿರ್ತೀವಿ, ಸರ್ ನಮ್ಮ ಹತ್ರ ಹಂಗಿದೆ, ಶೆಡ್ ಇಲ್ಲ, ಅದಿಲ್ಲ ಅಂತಿರ್ತೀವಿ. ನೋಡಿ, ಅವ್ರು ಒಂದ್ 500 ಕುರಿ ಅಂತಂದ್ರೆ 50 ಲಕ್ಷ ರೂಪಾಯಿ ಮನುಷ್ಯ ಇದ್ದಂಗೆ. ಬಟ್ ಅವ್ರು ಪಡುವಂತ ಶ್ರಮ ಏನಂತಂದ್ರೆ ಅದು ನಮ್ಮ ಮೋಟಿವೇಶನ್ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಈಗ ಹೆಂಗ ಸಂತೆಯಲ್ಲಿ ಹೋಗಿ ಮಾಡ್ತಾರ, ರೈತರು ನಿಮ್ಮ ಹತ್ರ ಬರ್ತಾರ? ನಮ್ಮಂತ ನಾವ್ ಹೇಳಿ ಬರ್ತಾರೆ ಅವ್ರು. ಇಲ್ಲೇ ಕಾಟ್ ಹೋಗ್ತೇವೆ. ಹೌದಾ? ಈಗ ನಮ್ ಚಾನಲ್ ಇಂದ ಯಾರಾದ್ರೂ ರೈತರು ಕೇಳಿದ್ರೆ ಅವ್ರಿಗೆ ಏನಾದ್ರು ನಿಮ್ ಕಡೆ ಸಿಗ್ತಾವ? ಸಿಗ್ತಾವ. ಯಾವ್ಯಾವ ತಳಿ ಇದಾವ ನಿಮ್ಮ ಹತ್ರ? ಜವಾರಿನೇ ಐತ್ರಿ ಎಲ್ಲ. ಎಳಗಿಲ್ಲ ಎಲ್ಲ ಜವಾರಿನೇ. ಓಕೆ. ಹೆಂಗ ಒಂದೊಂದ್ ಏನ್ ರೇಟಿಗೆ ಮಾರ್ತಾರ? 8,000 ರೂಪಾಯಿ ಮಾರ್ತಾರ ಮಿನಿಮಮ್? ಆತವ ಅಷ್ಟ. ಓಕೆ. ಮೊದಲ ಹೆಂಗ ನಿಮ್ಗೆ 20 ವರ್ಷದಿಂದ ಹೆಂಗ ಈ ರೇಟ್ ಇದ್ರಿ ಕೇಳ್ರಿ? ಕಡಿಮೆ ಇತ್ತು. ಈಗ ಹೆಂಗ ಅನ್ಸ್ತಾ ಇದೆ? ಚೆನ್ನಾಗಿ ಅನ್ಸ್ತಾ ಇದೆ ಎಲ್ಲ ಸಾಕಾಣಿಕೆ? ರೇಟ್ ತುಟ್ಟಿನ ಐತ್ರಿ. ಅವಕ್ಕ ನೀರು ಕುಳ್ಳು ಸವನಾಗಿಲ್ಲ. ಆತರ ಎಲ್ಲ ಇದೆ. ಸೊ ಅಂದ್ರೆ ಈ ತರ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರಿ. ಈಗ ಬೇರೆ ಮಾಡುವಂತಾರ ಇರ್ತಾರೆ, ಈಗ ರೈತರೆಲ್ಲ ಶೆಡ್ ಮಾಡಿ ಅಂತವ್ರಿಗೆ ಏನಂತ ಹೇಳ್ತೀರಿ ನೀವು? ಅವ್ರೇ ಸಾಕಾಣಿಕೆ ಮಾಡ್ತಾರ. ಸಾಕಾಣಿಕೆಗೆ ನಮ್ಗೆ ಎಷ್ಟು ಮರಿ ಬೇಕಪ್ಪ ಅಂತ ಅವ್ರು ಬಂದಿರ್ತಾರೆ ನಮ್ಮ ಅಂತೇಳಿ. ಅವ್ರಿಗೆ ರೇಟ್ ಹೊಂದಿರ ತಗೊಂಡ್ ಹೋಗ್ತಾರ, ರೇಟ್ ಹೊಂದ ಬಿಟ್ಟು ಹೋಗ್ಬಿಡ್ತಾರ. ಆ ತರ ಎಲ್ಲ ಇದೆ ಒಟ್ನಲ್ಲಿ ಎಲ್ಲ. ಸೊ ಈ ತರ ಎಲ್ಲ ಕಂಬಳಿ ಹಾಕೊಂಡೇ ಹೋಗ್ತಾ ಇರ್ತಾರೆ ನೈಟ್ ಎಲ್ಲ ಹಿಂಗೇನೆ ಮಲ್ಕೊಳ್ಳೋದು ಎಲ್ಲಿಯಾದ್ರು? ಭೂಮಿಯಾಗ ಎಲ್ಲ ಹೊರಗಡೆನೆ. ಏನೇ ಬಂದ್ರು ಮಾಡಿದ್ರು, ಮಳೆ ಚಳಿ ಗಾಳಿ ಏನೇ ಬಂದ್ರು ಹಿಂಗ್ ನಿಮ್ದು? ಮನೆಗ್ ಮತ್ತೆ ಹೆಂಗ ಎಲ್ಲ ಫ್ಯಾಮಿಲಿ ಕುಟುಂಬ ಇರುತ್ತಲ್ಲ, ಹೆಂಡ್ರು ಮಕ್ಳು? 8 ದಿನಕ್ಕೊಮ್ಮೆ ಹೋಗ್ತಿರ್ಲ? ಓಕೆ ಓಕೆ. ಕರೆಕ್ಟ್ ಇದೆ. ಯಾಕಂದ್ರೆ ಕುಟುಂಬನೇ ಇಂಪಾರ್ಟೆಂಟ್ ಅಲ್ವಾ? ಕುಟುಂಬ ನೋಡ್ರಿ, ವಾರಕ್ಕೊಂದ್ಸರಿ ಹೋಗ್ತಾರಂತೆ. ಮಳೆ ಚಳಿ ಗಾಳಿ ಬಂದ್ರೆ ಅವ್ರದ್ದೇ ಆದ ಕಂಬಳಿ ಸೊ ಎಲ್ಲ ರೆಗ್ಯುಲರ್ ಆಗಿ ಇಟ್ಕೊಂಡು ಏನಂತಂದ್ರೆ ಈ ವಯಸ್ಸಲ್ಲೂ ಅಷ್ಟೇ. ಸರ್ ಎಷ್ಟಿದೆ ವಯಸ್ಸು ಅಜ್ಜ ನಿಮ್ಗೆ? 65 ವಯಸ್ಸಿದಾವಂತ. ನೋಡಿ, ನಾವು 35 ವಯಸ್ಸಿಗೆ ದುಡಿಯಕ್ಕೆ ಒಲ್ಲೆ ಅಂತ ಹೇಳ್ತೇವೆ ನಾವು. ಸೊ ಅಂತದೇನಂತಂದ್ರೆ 65 ವಯಸ್ಸಾದ್ರೂ ಒಂದು 500 ಕುರಿಗಳ ಸಾಕಾಣಿಕೆ ಮಾಡುವಂತ ಒಂದು ಇದು ಮಾಡ್ತಾ ಇದಾರೆ. ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ವಿಡಿಯೋ ಅಂತ ಅನ್ಕೋತೀನಿ. ಅದಕ್ಕೆ ಒಂದು ಸಂದರ್ಶನ ಮಾಡಿದೀನಿ. ಅಜಯ್, ತುಂಬಾ ಖುಷಿ ಅನ್ಸಿದ್ ನನಗೆ. ನಿಮ್ಗೆ ಇದ್ ಮಾಡಿರ್ತೀನಿ, ನಾನು ನಂಬರ್ ಕೊಟ್ಟಿರ್ತೀನಿ. ಯಾರು ರೈತರು ಇದ್ ಮಾಡಿದ್ರೆ ಇದ್ ಮಾಡಿ. ಓಕೆನಾ? ನಮಸ್ಕಾರ ಎಲ್ಲ. ಓಕೆ.